ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯ್ ಸಾರಥ್ಯದ ಟಿವಿಕೆ ವಿರುದ್ಧ ಎಎಂಎಂಕೆ ಪಕ್ಷದಿಂದ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈಗ ನಮ್ಮ ಶಾಸಕರ ಬೆಂಬಲ ಪತ್ರ ಸಿಕ್ಕಿದೆ ಅಂತ ಸುಳ್ಳು ಹೇಳಿದ್ದಾರೆ ಟಿವಿಕೆ ಅವರು. ಎಎಂಎಂಕೆ ಪಕ್ಷದ ಶಾಸಕರ ನಕಲಿ ಬೆಂಬಲ ಪತ್ರ ಸೃಷ್ಟಿ ಮಾಡಿದ್ದಾರೆ. ಈ ಸಂಬಂಧ ಪೊಲೀಸರಿಗೆ ದೂರು ದಾಖಲಿಸಿದ ಎಎಂಎಂಕೆ ಪಕ್ಷ. ಎಎಂಎಂಕೆ ಪ್ರಧಾನ ಕಾರ್ಯದರ್ಶಿ ಟಿಟಿವಿ ದಿನಕರನ್ ದೂರನ್ನ ಕೊಟ್ಟಿದ್ದಾರೆ. ಎಎಂಎಂಕೆ ಪಕ್ಷದ ಶಾಸಕರಿಂದ ಸ್ವಯಂ ಪ್ರೇರಿತವಾಗಿ ಸಂತೋಷದಿಂದ ಬೆಂಬಲ. ಎಎಂಎಂಕೆ ಪಕ್ಷದ ಶಾಸಕರ ಬಗ್ಗೆ ಟಿವಿಕೆ ಸುಳ್ಳು ಹೇಳಿಕೆಯನ್ನ ನೀಡಿದೆ ಅಂತ ದೂರು ಕೊಟ್ಟಿದ್ದಾರೆ. ನೋಡಿ, ಎಎಂಎಂಕೆ ಪಕ್ಷದ ಶಾಸಕರಿಂದ ಸ್ವಯಂ ಪ್ರೇರಿತವಾಗಿ ಸಂತೋಷದಿಂದ ಬೆಂಬಲ ಸಿಕ್ಕಿದೆ ಅನ್ನೋ ನಿಟ್ಟಿನಲ್ಲಿ ಎಎಂಎಂಕೆ ಪಕ್ಷದ ಶಾಸಕರ ಬಗ್ಗೆ ಟಿವಿಕೆ ಸುಳ್ಳು ಹೇಳಿಕೆ ನೀಡಿದೆ ಅಂತ ದೂರನ್ನ ಕೊಟ್ಟಿದೆ ಈಗ ಎಎಂಎಂಕೆ ಪಕ್ಷ. ನೋಡಿ, ಒಂದಾದ ನಂತರ ಒಂದು ಹೊಡೆತ ಇಲ್ಲಿ ವಿಜಯ್ ಅವರಿಗೆ. ವಿಜಯ್ ಅವರು ರಾಜಕೀಯಕ್ಕೆ ಹೊಸಬರು, ಅನುಭವ ಕಡಿಮೆ. ಆ ನಿಟ್ಟಿನಲ್ಲಿ ಏನು ಮಾಡಬೇಕು, ಎತ್ತ ಮಾಡಬೇಕು ಪಾಪ ಅವ್ರಿಗೆ ತೋಚುತ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈಗ ಸಿಕ್ಕಾಪಟ್ಟೆ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ವಿಜಯ್. ನೋಡಿದರೆ ಎರಡೇ ಎರಡು MLAಗಳಿರುವಂಥ ಪಕ್ಷ ಕೂಡ DCM ಸ್ಥಾನ ಕೇಳ್ತಾ ಇದೆ. DCM ಸ್ಥಾನ ಕೇಳ್ತಾ ಇದೆ ವಿಸಿಕ್ಕೆ. ಸೊ ಅಲ್ಲಿ ನೋಡಿದರೆ ಹೆಂಗೆ ಅನ್ನೋದೊಂದು ಪ್ರಶ್ನೆ. ಅದನ್ನು 108 ಜನ MLAಗಳಿರುವಂಥ ಟಿವಿಗೆ ಒಪ್ಪಿಕೊಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಮೂಡುತ್ತೆ. ವಿಜಯ್ ಸಾರಥ್ಯದ ಟಿವಿಕೆ ವಿರುದ್ಧ ಈಗ ಎಎಂಎಂಕೆ ಪಕ್ಷ ಗಂಭೀರವಾದಂಥ ಆರೋಪವನ್ನು ಮಾಡಿರೋದನ್ನು ಗಮನಿಸ್ತಾ ಇದ್ದೀವಿ. ನಮ್ಮ ಶಾಸಕರ ಬೆಂಬಲ ಪತ್ರ ಸಿಕ್ಕಿದೆ ಅಂತ ಸುಳ್ಳು ಹೇಳಿದ್ದಾರೆ ಟಿವಿಕೆ ಅವರು. ನಿನ್ನೆ 3ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು ದಳಪತಿ ವಿಜಯ್ ಮತ್ತು ಅವರ ಪಕ್ಷದ ನಾಯಕರು. ಸೊ 3ನೇ ಬಾರಿಗೆ ಹೋದಂಥ ಸಂದರ್ಭದಲ್ಲಿ ಇನ್ನೇನು ಮುಗದೆ ಹೋಯಿತು, ಎಲ್ಲ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲ ಸಿಕ್ಕಿರಬಹುದು. ಸೊ ಹಾಗಾಗಿನೇ ಎಲ್ಲ ಪತ್ರಗಳನ್ನು ರೆಡಿ ಮಾಡ್ಕೊಂಡೇ ಹೋಗಿದ್ದಾರೆ ವಿಜಯ್ ಅಂತ ಹೇಳಲಾಗ್ತಾ ಇತ್ತು.